ಇಲ್ಲ, ಈ ಸಾರಿಯ ವಿಧಾನ ಪರಿಷತ್ತಿನ ಚುನಾವಣೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆದಿದೆ ಅಂತ ನನ್ನ ಭಾವನೆ. ಈ ಸಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಎಲ್ಲ ಶಾಸಕರಿಗೂ ಎಲ್ಲ ಕಾರ್ಯಕರ್ತರಿಗೂ ಕರೆದು ಈ ಚುನಾವಣೆಯನ್ನು ಬಹಳ ಮಹತ್ವಪೂರ್ಣವಾದ ಚುನಾವಣೆ ಅಂತ ಹೇಳಿ ಎಲ್ಲರನ್ನೂ ಒಟ್ಟಾಗಿ ಸೇರಿಸಿ ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ನಾಯಕರು ಈ ಚುನಾವಣೆ ಅಖಾಡಕ್ಕೆ ಹಿಡಿದ ನಂತರ ಎಲ್ಲ ಶಾಸಕರು ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಚುನಾವಣೆಯನ್ನು ಎದುರಿಸುತ್ತಿರುವಂಥ ಸಂದರ್ಭದಲ್ಲಿ ನಮಗೆ ಸಮಾಧಾನ ಇದೆ, ಈ ಚುನಾವಣೆಯಲ್ಲಿ ಜಯಶಾಲಿ ಆಗ್ತೀವಿ ಅಂತ. ಇಷ್ಟು ದಿವಸ ಈ ಚುನಾವಣೆ ನಡೀತದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ, ನಿಮಗೂ ಆಗಲಿ ನಮಗೆ ಆಗಲಿ. ಈ ವಿಧಾನ ಪರಿಷತ್ತಿನ ಚುನಾವಣೆಗಳು ಟೀಚರ್ಸ್ ಆಗಿರ್ಬೋದು, ಡಿಗ್ರಿ ಮಾಡಿದವರು, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಆಗಲಿ ಚುನಾವಣೆ ನಡೆದಿದ್ದೇ ಗೊತ್ತಾಗ್ತಿಲ್ಲ. ಈ ಸಾರಿ ಮಾತ್ರ ಇಡೀ ಪಕ್ಷ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೀವಿ. ನಮಗನ್ನಿಸುತ್ತೆ ಈಗ ಜಮೀನಲ್ಲಿ ನಾವು ಉಳುಮೆ ಮಾಡಿ ಕಳೆ ಕಿತ್ತು ಗೊಬ್ಬರ ಹಾಕಿದಾಗ ಬೆಳೆ ಬರುತ್ತೆ ಅಲ್ಲ, ಹಾಗೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೀವಿ, ಶಾಸಕರು ಕಾರ್ಯಕರ್ತರು ಎಲ್ಲ ಒಟ್ಟಾಗಿ. ಆ ಕೆಲಸ ಮಾಡಿದಂಥ ಪ್ರತಿಫಲ ನಿಜವಾಗಲೂ ನಮಗೆ ಬರುತ್ತೆ ಅಂತ ನಮ್ಮ ಅಚಲವಾದ ನಂಬಿಕೆ. ರಾಜ್ಯದ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗಲ್ಲ, ಯಾಕಂದರೆ ರಾಜ್ಯದ ಬಗ್ಗೆ ನಾವು ಪ್ರವಾಸ ಮಾಡಿಲ್ಲ, ಇದ್ದದ್ದನ್ನ ಯಾಕೆ ಮಾತಾಡೋಕ್ಕೆ ಹೋಗೋದು. ನಮ್ಮದಂತೂ ನಾವು ಗೆಲ್ತೇವೆ. ಶಾಸಕರು, ಸಚಿವರು ಮತ್ತು ಎಲ್ಲ ಪ್ರಮುಖ ಮುಖಂಡರ ಶ್ರಮದಿಂದ ನಮ್ಮ ಚುನಾವಣೆ ಭಾಳ ಚೆನ್ನಾಗಿ ನಡೆದಿದೆ. ಬಹುಶಃ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಫಲಿತಾಂಶದ ಬಗ್ಗೆ ಎಲ್ಲ ಮಾಧ್ಯಮಗಳು ಎಲ್ಲರ ಬಾಯಲ್ಲಿ ಗೆಲ್ಲುತ್ತೆ 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 ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಅದಕ್ಕೋಸ್ಕರ ನಾನು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇಷ್ಟೊಂದು ಪರಿಣಾಮಕಾರಿ ಕೆಲಸ ಮಾಡಿದಂಥ ನಮ್ಮ ಜಿಲ್ಲೆಯ ಸಚಿವರು, ಶಾಸಕರು, ಪ್ರಮುಖ ಕಾರ್ಯಕರ್ತರು, ಸಾಮಾನ್ಯ ಕಾರ್ಯಕರ್ತರು ಎಲ್ಲರಿಗೂ ಸಹ ನಾನು ಚಿರಋಣಿಯಾಗಿದ್ದೇನೆ. ಅವರ ಶ್ರಮದ ಫಲವೇ ನಮ್ಮ ಗೆಲುವು ಅಂತ ನಾನು ಭಾವಿಸಿದ್ದೇನೆ. ನಾಳೆ ಇಷ್ಟೊತ್ತಿಗೆ ಫಲಿತಾಂಶ ಹೊರಗೆ ಬರುತ್ತೆ, ಆಶಾಭಾವನೆಯಿಂದ ಇದ್ದೇವೆ. ಇಲ್ಲ, ಅದೆಲ್ಲ ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ನಮ್ಮ ಕಾರ್ಯಕರ್ತರ, ಶಾಸಕರ, ಪ್ರಮುಖರ ಶ್ರಮದ ಶಕ್ತಿ ಅದು. ನನ್ನ ಅಭಿಪ್ರಾಯ ಅಂದರೆ ಅವರೆಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ, ಅದರ ಶ್ರಮದ ಫಲ ಇವತ್ತು ಎಲ್ಲ ಮೀಡಿಯಾಗಳಲ್ಲೂ ಎಲ್ಲ ವಾಟ್ಸಪ್ ಚಾನಲ್ಗಳಲ್ಲೂ ಬರೋದಕ್ಕೆ ಅವರ ಶ್ರಮದ ಫಲ ಅಂತ ನಾನು ಭಾವಿಸ್ತೇನೆ. ನಮ್ಮ ಶಾಸಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ, ಟೀಮ್ ಲೀಡರ್ ಆಗಿಬಿಟ್ಟು. ಅವರು ನಿದ್ದೆ ಮಾಡಿಲ್ಲ, ಕಾರ್ಯಕರ್ತರಿಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ನಾನು ಆಗಲೇ ಹೇಳಿದೆ, ನಾವು ಸರಿಯಾಗಿ ಈಗ ಮಳೆ ಬರ್ತಾಯಿದೆ, ಹೊಲ ಉಳುಮೆ ಮಾಡಬೇಕು, ಗೊಬ್ಬರ ಹಾಕಬೇಕು, ಬೀಜ ಹಾಕಬೇಕು, ಕಳೆ ತೆಗಿಬೇಕು, ಆವಾಗ ಮಾತ್ರ ನಾವು ಹಾರ್ವೆಸ್ಟ್ ಮಾಡ್ಬೋದು. ಸುಮ್ಮನೆ ಬೆಳೆ ಕೊಯ್ಯೋಕ್ಕಾಗೋದಿಲ್ಲ. ಕೆಲಸ ಮಾಡಿದ್ದಾರೆ, ಪ್ರತಿಫಲ ಬರುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ವೆಯ್ಟ್ ಮಾಡ್ತಾಯಿದ್ವಿ. ಈ ಎಲ್ಲರ ಬಾಯಲ್ಲೂ ಇದೆ, ಅದು ನಿಜ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲಿದು ರಾಜ್ಯದಲ್ಲ, ರಾಜ್ಯದ ಬಗ್ಗೆ ನಾನು ಹೆಚ್ಚು ಮಾತನಾಡಬಾರ್ದು, ದೊಡ್ಡವ್ರು ಮಾತನಾಡ್ತಾರೆ. ಯಾಕೆಂದರೆ ಸುಮ್ಮನೆ ನಾನು 20ಕ್ಕೂ ಮೇಲ್ಪಟ್ಟು ನಾನು 28 ಗೆಲ್ಲಬೇಕು ಅನ್ನೋಂಥ ನಾವು ಅಲ್ವೇ, ನಮಗೆ ಆ ಥರ ಸಂಸದರು. ಇನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ನಾಳೆ ಲೋಕಸಭಾ ಸದಸ್ಯರ ಒಂದು ಫಲಿತಾಂಶ ಏನು ಕೇವಲ ಇನ್ನು 24 ಗಂಟೆಯಲ್ಲಿ ಮತ್ತೊಮ್ಮೆ ಅವರು ಸಂಸದರಾಗಂತರಿದ್ದಾರೆ ಅಂತ ಆತ್ಮೀಯರಾದಂಥ ಚಂದ್ರಣ್ಣವ್ರು ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ರು. ಈಗಾಗಲೇ ಅವ್ರ ಗೆಲುವಿನ ಬಗ್ಗೆ ಹೇಳಿದ್ದಾರೆ. ಅವ್ರಿಗಿನ್ನ ನಾವು ಭಾಳಷ್ಟು ಪಾಸಿಟಿವ್ ಆಗಿ, ಯಾಕೆಂದರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕ್ಷೇತ್ರದ ಫಲಿತಾಂಶಗಳು ಬೇರೆ ಬೇರೆ ರೀತಿ ತೋರಿಸಿದ್ರು ಚಿತ್ರದುರ್ಗ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂಥೇಳಿ ಈಗಾಗಲೇ ಎಕ್ಸಿಟ್ ಪೋಲಲ್ಲೂ ಕೂಡ, ಯಾಕೆಂದರೆ ಎಕ್ಸಿಟ್ ಪೋಲಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಕಾಂಗ್ರೆಸ್ 3-5 ಅಂತಾರೆ. ಆದರೆ ಅದನ್ನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದವರು, ನಮ್ಮ AICC ಅವರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಯಾರೂ ಕೂಡ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಎಕ್ಸಿಟ್ ಪೋಲ್ ಬಗ್ಗೆ. ಆದರೆ ನಮ್ಮ ಚಂದ್ರಣ್ಣವರು ಖಂಡಿತವಾಗಿ ಗೆಲ್ತಾರೆ. ಈಗಾಗಲೇ ಅವರು ಹೇಳಿದಂತೆ ನಾವೆಲ್ಲ ನಮ್ಮ ಜಿಲ್ಲೆಯ 6 ಜನ, ನಾವು 5 ಜನ ಶಾಸಕರು, ಇನ್ನೊಬ್ಬರು ಮಾಜಿ ಸಚಿವರು, ಹಿರಿಯೂರು, ಪಾವಗಡ ಮತ್ತು ಶಿರಾ 8 ಕ್ಷೇತ್ರಗಳಲ್ಲಿ ಅವರು ಖಂಡಿತವಾಗ್ಲೂ ಅವ್ರನ್ನ ಜನರು 2ನೇ ಬಾರಿ ಸಂಸದರಾಗಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಖಂಡಿತವಾಗ್ಲೂ ಅವ್ರು ಗೆಲ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಡ್ವಾನ್ಸ್ ಆಗಿ ನಿಮ್ಮ ಮೂಲಕ. ಹಾಗಾಗಿ ಮತ್ತೆ ಏನು ಇವತ್ತು ವಿಧಾನ ಪರಿಷತ್ತಿನ ಆಗ್ನೇಯ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಇಲ್ಲಿ ನಮ್ಮ ಚಳ್ಳಕೆರೆಯಲ್ಲಿ ಸುಮಾರು 1018 ವೋಟ್ ಇದ್ದಾವೆ. ಖಂಡಿತವಾಗ್ಲೂ ಶಿಕ್ಷಕರು ನಮ್ಮ ಈಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಾವು ಹೇಳಿದ್ವಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಇದು ಒ ಪಿ ಎಸ್ಸನ್ನು ಜಾರಿ ಮಾಡ್ತೀವಿ ಅಂತೇಳಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಜೊತೆಗೆ ನಮ್ಮ ಪ್ರಚಾರ ಸಭೆಯಲ್ಲಿ ಹೇಳಿದ್ದೀವಿ. ಖಂಡಿತವಾಗಲೂ ಅದರ ನಿರೀಕ್ಷೆಯಲ್ಲಿ ಶಿಕ್ಷಕರಿದ್ದಾರೆ. ಜೊತೆಗೆ ನಮ್ಮ ಅಭ್ಯರ್ಥಿ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರು ಸಂಸ್ಥೆಗಳನ್ನು ನಡೆಸ್ಕೊಂಥವ್ರು. ಜೊತೆಗೆ ಅವರೊಬ್ಬರು KS ಆಫೀಸರ್ ಆಗಿದ್ದಂಥವರು, ಪೊಲೀಸ್ ಆಫೀಸರ್ ಆಗಿದ್ದಾರೆ. ಅವರ ಧರ್ಮಪತ್ನಿ ಹಿರಿಯೂರಿನ ಶಾಸಕಿ. ಎಲ್ರಿಗೂ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆನಲ್ಲೆಲ್ಲ ಇಡೀ ರಾಜ್ಯದಲ್ಲೇ ಅವರು ಚಿರಪರಿಚಿತರಾಗಿದ್ದಾರೆ. ಮತ್ತು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ 2ನೇ ಸ್ಥಾನಕ್ಕೆ ಅವರು ಏನು ಇಂಡಿಪೆಂಡೆಂಟಾಗಿ ಅವರೆಲ್ರಿಗೂ ಪರಿಚಯ ಇರ್ತಕ್ಕಂಥವ್ರು. ಹಾಗಾಗಿ ಖಂಡಿತವಾಗ್ಲೂ ಅವರು ಗೆಲ್ತಾರೆ ಅಂಥೇಳಿ ನಾವು ಭಾವಿಸ್ತೀವಿ.